ನಮಸ್ಕಾರ. ಕಾಂಗ್ರೆಸ್ನ ಇಬ್ರು ಎಂಎಲ್ಎಗಳ ಹೊಡೆದಾಟದ ಸುದ್ದಿ ಕೇಳಿ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಎಂಎಲ್ಎಗಳಾದ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ಮಾರಾಮಾರಿ ನಡೆದು ಆನಂದ್ ಸಿಂಗ್ ಆಸ್ಪತ್ರೆ ಸೇರಿದ್ದನ್ನ ಕಾಂಗ್ರೆಸ್ ಇಲ್ವೇ ಇಲ್ಲ ಅಂತ ವಾದ ಮಾಡ್ತಿದೆ. ಆದರೆ ಅಸಲಿಗೆ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ಬಾಟ್ಲಿ ಮಾರಾಮಾರಿ ನಡೆದಿದ್ದಕ್ಕೆ ಬರೋಬ್ಬರಿ 12 ಸ್ಟೇಜ್ನ ಆನಂದ್ ಸಿಂಗ್ ತಲೆಗೆ ಹಾಕಿದಾರ. ಇಷ್ಟಕ್ಕೂ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವಿನ ಹೊಡೆದಾಟಕ್ಕೆ ಬೆಂಕಿ ಹಚ್ಚಿದ್ದು ಯಾರು? ಇದೇ ಹೊತ್ತಿನ ಬಿಗ್ ಸ್ಟೋರಿ ಆ 1 ಗಂಟೆ. ನಾನು ವಿದ್ಯಾ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಎಂಎಲ್ಎಗಳ ಫೈಟ್, ಕಾಂಗ್ರೆಸ್ ಎಂಎಲ್ಎಗಳ ಭೀಕರ ಹೊಡೆದಾಟ, ಈಗಲ್ಟನ್ ಹೋಟೆಲ್ನಲ್ಲಿ ಮಾರಾಮಾರಿ, ರಾತ್ರೋರಾತ್ರಿ ಆಸ್ಪತ್ರೆ ಸೇರಿದ ಆನಂದ್ ಸಿಂಗ್. ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ, ಭಯಪಟ್ಟಿದೆ. ತಾವು ಆರಿಸಿ ಕಳಿಸಿರೋ ಇಬ್ರು ಕಾಂಗ್ರೆಸ್ ಜನಪ್ರತಿನಿಧಿಗಳು ಹೊಡೆದಾಡಿಕೊಂಡು ಅದರಲ್ಲಿ ಒಬ್ಬ ಶಾಸಕ ರಾತ್ರೋರಾತ್ರಿ ಆಸ್ಪತ್ರೆ ಸೇರಿದ ಸುದ್ದಿ ಕೇಳಿ ಜನ ಈ ಪೌರುಷಕ್ಕೆ ಇವರನ್ನ ಗೆಲ್ಲಿಸಬೇಕಿತ್ತ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರೆ. ಕಾಂಗ್ರೆಸ್ಗೆ ಟೆನ್ಷನ್, ಬಿಜೆಪಿಗೆ ಅಸ್ತ್ರ. ಹಾಗಾದ್ರೆ ಈಗಲ್ಟನ್ ಅನ್ನೋ ಹೈಫೈ ರೆಸಾರ್ಟ್ ನಲ್ಲಿ ಪರಸ್ಪರ ಕಿತ್ತಾಡ್ಕೊಂಡು ಬಾಟಲ್ ನಲ್ಲಿ ಹೊಡೆದಾಡ್ಕೊಂಡ ಆ ಇಬ್ರು ಯಾರು? ನೀವು ನೋಡ್ತಿರೋ ಈ ಶಾಸಕನ ಹೆಸರು ಆನಂದ್ ಸಿಂಗ್. ವಿಜಯನಗರ ಹೊಸಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಒಳ್ಳೆ ಬಾಡಿ ಬಿಲ್ಡರ್ ಇದ್ದಂಗವ್ರೆ. ಕಾಂಗ್ರೆಸ್ ನಲ್ಲಿ ಸಖತ್ ಚಲಾವಣೆಯಲ್ಲಿರೋ ಹೆಸರು. ಆಪರೇಷನ್ ಕಮಲದ ಸಮಯದಲ್ಲೂ ಆನಂದ್ ಸಿಂಗ್ ಹೆಸರು ಸಖತ್ತಾಗಿ ಓಡಾಡ್ತಿತ್ತು. ಇದೇ ಆನಂದ್ ಸಿಂಗ್ಗೂ ಕಂಪ್ಲಿ ಶಾಸಕ ಗಣೇಶ್ಗೂ ಮಾರಾಮಾರಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಇವರೇ ನೋಡಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ಕಂಪ್ಲಿ ಕ್ಷೇತ್ರದ ಶಾಸಕ ಗಣೇಶ್. ಬಾಟ್ಲಿ ಏಟಿಗೆ ಆನಂದ್ ಸಿಂಗ್ ತಲೆ ಛಿದ್ರ, ತಲೆಯಲ್ಲಿ 12 ಹೊಲಿಗೆ, ಎದೆ, ಹೊಟ್ಟೆ, ಕಣ್ಣಿಗೂ ಗಾಯ. ಒಂದು ಕಾಲದ ಆಪ್ತ ಸ್ನೇಹಿತರಾದ ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್, ಹೊಸಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ಗೆ ತಲೆಗೆ ಬಾಟಲಿಯಲ್ಲಿ ಹೊಡೆದಿದ್ದಾರೆ ಎನ್ನಲಾಗ್ತಿದೆ. ಬಾಟಲ್ ಹೊಡೆತ ಹೆಂಗಿತ್ತು ಅಂದ್ರೆ ಆನಂದ್ ಸಿಂಗ್ ತಲೆಗೆ ಸಖತ್ತಾಗಿ ಏಟ್ ಬಿದ್ದಿದೆಯಂತೆ, ರಕ್ತಸ್ರಾವವಾಗಿದೆಯಂತೆ. ಹಾಗಾಗಿ ಕೂಡಲೇ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಗೆ ರಹಸ್ಯವಾಗಿ ದಾಖಲಾಗಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆನಂದ್ ಸಿಂಗ್ ತಲೆಗೆ ಬರೋಬ್ಬರಿ 12 ಹೊಲಿಗೆ ಬೇರೆ ಹಾಕಿದಾರಂತೆ. ಆದ್ರೆ ಇದನ್ನೆಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರು ನಿರಾಕರಿಸುತ್ತಿದ್ದಾರೆ. ಹೊಡೆದಾಟನೂ ಇಲ್ಲ, ಬಾಟ್ಲಿನೂ ಇಲ್ಲ, ಎಲ್ಲ ಸುಳ್ಳು ಅಂತಿದ್ದಾರೆ. ಆಯ್ತು, ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ, ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನಿಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವ್ದು ಸಂದರ್ಭ ಇಲ್ಲ. ಎಲ್ಲ ಶನಿವಾರ ಬೇರೆ. ಯಾವ ಎಲ್ರಿ ನಿಮ್ 5 ನಿಮಿಷದಲ್ಲಿ ನನ್ನ ಮಗನು ಪಾಪ ಅವ್ರ ಮಗನು ಫೋನ್ ಮಾಡಿ ಕೇಳ್ದ. 5 ನಿಮಿಷ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೇನೆ ಈಗ ಮಾತಾಡಿದ್ದಾರೆ. ಪಾಪ ಅವ್ರು ಯಾವ್ದೋ ಮದುವೆಗೆ ಏನೋ ಇದು ಮಾಡಕ್ಕೆ ಮನೆ ಯಾವ್ದೋ ಮದುವೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ನನಗೆ ಈಗ ಫೋನ್ ಮಾಡಿದ್ರು ಅವ್ರದ್ದು. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ಗಳು ಅವ್ರಿಗೆ ಬೇಕಾದಂತ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ರಿಲೇಟಿವ್ಸು 2-3 ಜನ ಅವ್ರ ಜೊತೆ ಇದ್ದಾರೆ. ಬಾಟ್ಲಿಲ್ಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ ಆ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ಈಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3-4 ಗಂಟೆ ಅಷ್ಟೊತ್ತಿಗೆ ಅವರು ಆಸ್ಪತ್ರೆಯಿಂದ ಹೊರಬರ್ಬೋದು ಅಂತ. ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗ್ಲಿ ಏನು ಕೂಡ ನನ್ ಕಂಡಂಗೆ ಏನು ಕಾಣಿಸ್ಲಿಲ್ಲ.
ಕೇಳಿಸ್ಕೊಂಡ್ರಲ್ಲ, ರಾಜ್ಯ ಕಾಂಗ್ರೆಸ್ನ ಪವರ್ ಅಂತಾನೆ ಕರೆಸ್ಕೊಳ್ಳೋ ಸಚಿವ ಡಿಕೆ ಶಿವಕುಮಾರ್ ಆಡಿದ ಮಾತನ್ನ ಯಾರೋ ಮಿಸ್ಲೀಡ್ ಮಾಡವ್ರೆ. ಹೊಡೆದಾಟನೂ ಇಲ್ಲ ಅಂತ ಹರಿದೋಗಿರೋ ಬಟ್ಟೆಗೆ ತೇಪೆ ಹಾಕೋರ್ ತರ ಮಾತಾಡ್ಬಿಟ್ರು. ಡಿಕೆಶಿ ಮಾತ್ರ ತೇಪೆ ಹಾಕ್ಲಿಲ್ಲ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕೂಡ ಹುಷಾರಿಲ್ಲ ಅಷ್ಟೇ, ನಿದ್ರೆ ಮಾಡ್ತಾವ್ರೆ, ನಂಗ್ ಹೊಡೆದಾಟ ಆದಂಗ್ ಕಾಣಿಸ್ಲಿಲ್ಲ ಅಂತ ಅಡ್ಡ ಗೋಡೆ ಮೇಲೆ ದೀಪ ಇಟ್ರು. ಆಯ್ತು, ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವ್ದು ಸಂದರ್ಭ ಇಲ್ಲ. ಎಲ್ಲ ಶನಿವಾರ ಬೇರೆ. ಯಾವ ಎಲ್ರಿ ನಿಮ್ 5 ನಿಮಿಷದಲ್ಲಿ ಈಗ ನನ್ನ ಮಗನು ಪಾಪ ಅವ್ರ ಮಗನು ಫೋನ್ ಮಾಡಿ ಕೇಳ್ದ. 5 ನಿಮಿಷ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೇನೆ ಈಗ ಮಾತಾಡಿದ್ದಾರೆ. ಪಾಪ ಅವ್ರು ಯಾವ್ದೋ ಮದುವೆಗೆ ಏನೋ ಇದು ಮಾಡಕ್ಕೆ ಅವ್ರ ಮನೆ ಯಾವ್ದೋ ಮದುವೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದ್ರು ಅವ್ರದ್ದು. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ಗಳು ಅವ್ರಿಗೆ ಬೇಕಾದಂತ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ರಿಲೇಟಿವ್ಸ್ 2-3 ಜನ ಅವ್ರ ಜೊತೆ ಇದ್ದಾರೆ. ಬಾಟ್ಲಿಲ್ಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ಈಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 3-4 ಗಂಟೆ ಅಷ್ಟೊತ್ತಿಗೆ ಅವರು ಆಸ್ಪತ್ರೆಯಿಂದ ಹೊರಬರ್ಬೋದು ಅಂತ. ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗ್ಲಿ ಏನು ಕೂಡ ನನ್ ಕಂಡಂಗೆ ಏನು ಕಾಣಿಸ್ಲಿಲ್ಲ ನನಗೆ. ಇತ್ತ ಕಡೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅಂತದ್ದೇನಿಲ್ಲ ಬಿಡ್ರಿ, ಆನಂದ್ ಸಿಂಗ್ಗೆ ಏನೂ ಆಗಿಲ್ಲ, ಬಾಟ್ಲಿನೂ ಇಲ್ಲ, ಹೊಡೆದಾಟನೂ ಇಲ್ಲ, ಚೆನ್ನಾಗೇ ಅವ್ರೆ, ಏನೋ ಎದೆ ನೋವಂತೆ ಅಡ್ಮಿಟ್ ಆಗವ್ರೆ ಅಂತ ಮಾತಾಡಿದ್ರೆ ಅತ್ತ ಬಿಜೆಪಿಯ ಆರ್ ಅಶೋಕ್ ಅಬ್ಬರಿಸಿ ಬಬ್ಬಿರಿದಿದ್ರು. ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರಿಂದ ಗ್ಯಾಂಗ್ ವಾರ್ ನಡೀತಿದೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ಸಿನ ರಕ್ತದ ಕಲೆಗಳು ಅಂದ್ರೆ ರಕ್ತ ರಾತ್ರಿಯ ಸಿನಿಮಾ ತರ ಇದ್ದಂಗೆ ಕಾಣಿಸ್ತಾ ಇದೆ. ಇದೊಂಥರ ನನಗಿರುವಂತ ಮಾಹಿತಿ ಪ್ರಕಾರ ಇಬ್ಬರೇ ಜಗಳಾಡಿಲ್ಲ, ಸುಮಾರು 6 ಜನ ಶಾಸಕರು ಜಗಳ ಅಂದ್ರೆ ಗ್ಯಾಂಗ್ ಮಾಡಿಕೊಂಡು ಗ್ಯಾಂಗ್ ವಾರ್ ತರ ನಡೆದಿರುವಂತದ್ದು ಕಾಣಿಸ್ತಾ ಇದೆ. ಇದು ಮೇಲ್ನೋಟಕ್ಕೆ ನನಗೆ ಇರುವಂತ ಅಲ್ಲಿನ ರೆಸಾರ್ಟ್ ಒಳಗಡೆ ಇರುವಂತ ಅಲ್ಲಿನ ನಮ್ಮ ಯಾರು ನೌಕರರಿದ್ದಾರೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ಇದೇ ಮಾತು ಹೇಳಿದ್ದಾರೆ. ಸುಮಾರು ಇಬ್ಬರಲ್ಲ ನಡೆದಿರೋದು, ಇದು 6-7 ಜನ ಶಾಸಕರು ಒಂದು ರೀತಿ ಗ್ಯಾಂಗ್ ವಾರ್ ರೀತಿ ನಡೆದಿರುವಂತದ್ದು ನೋಡಿದ್ರೆ ಇಡೀ ದೇಶದ ಮುಂದೆ ಕಾಂಗ್ರೆಸ್ಸಿನ ನಾಯಕರು ತಲೆ ತಗ್ಗಿಸುವಂತ ಒಂದು ಬೆಳವಣಿಗೆ ಆಗಿದೆ. ಶಾಸಕ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ಈಗಲ್ಟನ್ ಹೋಟೆಲ್ ನಲ್ಲಿ ಏನೂ ಆಗೇ ಇಲ್ಲ, ಆನಂದ್ ಸಿಂಗ್ ಹುಷಾರಿಲ್ಲದೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗವ್ರೆ ಅಂತ ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಬಿಜೆಪಿಯ ಆರ್ ಅಶೋಕ್ ಮಾತ್ರ ಪಕ್ಕಾ ಸುದ್ದಿ ಸಿಕ್ಕವ್ರ ತರ ಮಾತಾಡಿದ್ರು. ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ಮಾತ್ರ ಅಲ್ಲ, 6-7 ಶಾಸಕರ ನಡುವೆ ಗ್ಯಾಂಗ್ ವಾರ್ ಆಗಿದೆ, ನನಗೆ ಹೋಟೆಲ್ನ ಸಿಬ್ಬಂದಿ ಹೇಳಿದ್ದಾರೆ ಅನ್ನೋ ಮೂಲಕ ಶಾಸಕ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ಬಾಟಲಿಯಲ್ಲಿ ಹೊಡೆದಾಟ ಆಗಿದೆ ಎಂದ್ರು. ಆದ್ರೆ ಈ ಸುದ್ದಿ ಕೇಳಿದ ಗೃಹ ಸಚಿವ ಎಂಬಿ ಪಾಟೀಲ್ ಸ್ವಲ್ಪ ಗರಂ ಆದ್ರು. ಆರ್ ಅಶೋಕ್ ಮಾಜಿ ಗೃಹ ಸಚಿವ, ನಾನು ಹಾಲಿ ಗೃಹ ಸಚಿವ. ಗಲಾಟೆ ನಡೆದಾಗ ಈಗಲ್ಟನ್ ಹೋಟೆಲ್ ನಲ್ಲಿ ಆರ್ ಅಶೋಕ್ ಇದ್ರ ಅಂತ ತಿರುಗೇಟು ನೀಡಿದ್ರು. ನೋಡಿ, ಯಾವುದೇ ಗಲಾಟೆ ಆಗಿಲ್ಲ. ಇದೆಲ್ಲನೂ ಕೂಡ ತಪ್ಪು ಮಾಹಿತಿ ಇವತ್ತಿನ ದಿವಸ ಅಲ್ಲಿಂದ ಸೃಷ್ಟಿ ಮಾಡಿದ್ದಾರೆ. ಅಂತ ರೀತಿ ಯಾವುದೇ ಗಲಾಟೆ ಆಗಿಲ್ಲ. ಅದೇ ಹುಷಾರಿಲ್ಲ, ಆನಂದ್ ಸಿಂಗ್ ಅವ್ರಿಗೆ ಹುಷಾರಿಲ್ಲ, ಅದೇ ಗೊತ್ತಲ್ಲ, ಅವ್ರಿಗೆ ಮೊಬೈಲ್ ಹುಷಾರಿಲ್ಲ ಅಂತೇಳಿ ಅವತ್ತೊಂದು ಸರ್ ಅಡ್ಮಿಟ್ ಆಗಿದ್ದಾರೆ. ಅದನ್ನ ಡಾಕ್ಟರ್ ಹೇಳ್ಬೇಕಾಗ್ತದೆ. ಅದೇನಲ್ಲ, ಅಲ್ಲಿಗ ಯಾವುದೇ ರೀತಿ ಗಲಾಟೆ ಆಗಿಲ್ಲ.
ಆನಂದ್ ಸಿಂಗ್ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಈಗಲ್ ಟರ್ನಲ್ ಬಂದಿದ್ರಂತ ಅಲ್ಲಿ ಒಳಗಡೆ ಇದ್ರಂತವ್ರು. ಪೊಲೀಸ್ ಅವರಿಂದ ಮಾಹಿತಿ ಬಂದಿದೆ ಅಂತ ಸರ್ ಅವರು ಮಾಜಿ ಗೃಹ ಸಚಿವರು ಏನ್ರಿ, ನಾನು ಗೃಹ ಸಚಿವನಾಗಿ ಮಾತಾಡ್ತಾ ಇದ್ದೀನಿ. ಅಂಥದ್ದು ಯಾವುದೂ ಕೂಡ ಆಗಿಲ್ಲ. ಮತ್ತು ಈ ರೀತಿ ನಾನು ನೋಡಿದೆ ಅವ್ರದ್ದು ನಿಮ್ಮ ಅಶೋಕ್ ಅವ್ರ ಸ್ಟೇಟ್ಮೆಂಟು ಬಹಳ ಬೇಜವಾಬ್ದಾರಿ ಅಂತ ಸ್ಟೇಟ್ಮೆಂಟು. ಇವರ ನಿಗಲ್ಟನ್ ನಲ್ಲಿ ಇವರು ಇದ್ರಂತ ಅಲ್ಲಿ ಒಳಗಡೆ. ನಾನು ಡಿ ಕೆ ಶಿವಕುಮಾರ್ ಏನ್ ಹೇಳಿದ ಗೊತ್ತಿಲ್ಲ. ಆನಂದ್ ಸಿಂಗ್ ಅವ್ರಿಗೆ ಹುಷಾರಿಲ್ಲ, ಅವ್ರು ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವುದೇ ಹೊಡೆದಾಟ ಬಡದಾಟ ಆಗಿಲ್ಲ. ಇದೆಲ್ಲವೂ ಕೂಡ ಮಾಧ್ಯಮದ ಸೃಷ್ಟಿ, ತಪ್ಪು ಮಾಹಿತಿ ಹೊರಗಡೆ ಹೋಗಿದೆ. ಇದು ಎಂಬಿ ಪಾಟೀಲ್ ವರಸೆ. ಆದ್ರೆ ಕಾಂಗ್ರೆಸ್ನ ಟಗರು ಎನ್ಸ್ಕೊಂಡಿರೋ ಸಿದ್ದರಾಮಯ್ಯನವರ ವರಸೆನೆ ಬೇರೆ ಇತ್ತು ಬಿಡಿ. ಅವರು ಘಟನೆ ನಡೆದಿರೋ ನಿಜ ಅನ್ನೋ ತರಾನೇ ಮಾತಾಡಿದ್ರು. ರಾತ್ರಿ ಏನೋ ಸ್ವಲ್ಪ ಗಲಾಟೆ ಆಗಿದೆ ಅಂತ ಹೇಳಿದ್ರು. ನಾನು ಇನ್ನೂ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಈಗ ಅಲ್ಲಿ ನೇರವಾಗಿ ಹೋಗ್ತಾ ಇದ್ದೀನಿ. ಏನು ಅಂತ ಅಲ್ಲಿ ಹೋಗಿ ತಿಳ್ಕೊತೀನಿ. ಏನೋ ಗಲಾಟೆ ಆಗಿತ್ತು. ಅವ್ರಿಗೆ ಗಣೇಶನ್ಗೆ ಮತ್ತೆ ಆನಂದ್ ಸಿಂಗ್ಗೆ, ಭೀಮಾ ನಾಯ್ಕರಿಗೆ ರಾತ್ರಿ ಗಲಾಟೆ ಆಗಿದೆ ಅಂತ ನನಗೂ ಸುದ್ದಿ ಅಲ್ಲಿಂದ. ನನಗೆ ಗೊತ್ತಿಲ್ಲ, ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ನಾನು ಡೀಟೇಲ್ಸ್ ಗೊತ್ತಿಲ್ಲ. ನನಗೆ ಯಾರು ಸಿಗ್ತಿಲ್ಲ ಮಾತಾಡಕ್ಕೆ. ಭೀಮಾ ನಾಯ್ಕರು ಸಿಗ್ಲಿಲ್ಲ, ಇವರು ಸಿಗ್ತಿಲ್ಲ ಮಾತಾಡಕ್ಕೆ. ನಾನು ಈಗ ಹೋಗ್ಬಿಟ್ಟು ಕೇಳ್ತೀನಿ. ಸಿದ್ದರಾಮಯ್ಯನವರೇ, ನೀವ್ ಹೇಳಿದ್ಮೇಲೆ ಆಯ್ತು ಬಿಡಿ, ದೂಸರ ಮಾತೇ ಇಲ್ಲ. ಹೊಸಪೇಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಹಾಗೂ ಕಂಪ್ಲಿ ಕ್ಷೇತ್ರದ ಶಾಸಕ ಗಣೇಶ್ ಮತ್ತು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಭೀಮಾ ನಾಯಕ್ ಮೂವರ ನಡುವೆ ಗಲಾಟೆ ಆಗಿದೆಯಂತೆ. ನಾನು ವಿಚಾರಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ಮೇಲೆ ಸ್ವಲ್ಪ ಸತ್ಯ ಇದೆ ಅಂತ ಗೊತ್ತಾಯ್ತಲ್ಲ. ಆದ್ರೆ ಅಸಲಿಗೆ ಈಗಲ್ಟನ್ ಹೋಟೆಲ್ನಲ್ಲಿ ಆ ರಾತ್ರಿ 1 ಗಂಟೆ ನಡೆದಿದ್ದೇನೋ. ಡಿನ್ನರ್ ಪಾರ್ಟಿ ಎಷ್ಟೊತ್ತಿಗೆ ಶುರುವಾಯಿತು? ಪಾರ್ಟಿಯಲ್ಲಿದ್ದ ಶಾಸಕರು ಯಾರ್ಯಾರು? ಆನಂದ್ ಸಿಂಗ್ ಮೇಲೆ ಭೀಮಾ ನಾಯಕ್ ಕೂಡ ಕೈ ಮಾಡಿದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ಸಿಕ್ಕಿರೋ ಉತ್ತರ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಆನಂದ್ ಸಿಂಗ್ಗೆ ಯಾವ ಪರಿ ಏಟು ಬಿದ್ದಿದೆ, ಎಲ್ಲೆಲ್ಲಿ ಏಟು ಬಿದ್ದಿದೆ, ಆ 1 ಗಂಟೆ ಕಾಲ ಅಸಲಿಗೆ ನಡೆದಿದ್ದಾದ್ರೂ ಏನು? ನ್ಯೂಸ್ 18 ಕನ್ನಡ ಬಳಿ ಇದೆ. ಮಧ್ಯರಾತ್ರಿ ಶಾಸಕರಿಬ್ಬರ ಮಾರಾಮಾರಿಯ ಪಿನ್ ಟು ಪಿನ್ ಡಿಟೇಲ್.